ನಮಸ್ತೆ. ವೆಲ್ಕಮ್ ಟು ಯುವರ್ ಯೂಟ್ಯೂಬ್ ಚಾನಲ್ ಇಂಡಿಯಾ ಟು ಕರ್ನಾಟಕ. ನಿಮ್ಮ ಯೂಟ್ಯೂಬ್ ಚಾನಲ್. ನಾನು ಕವಿತಾ. ಇಂದು ನಾವು ಸಿಂಹರಾಶಿ ಜನಿಸಿದ ವ್ಯಕ್ತಿಯ ಬಗ್ಗೆ ಚರ್ಚಿಸುತ್ತಿದ್ದೇವೆ. ಸಿಂಹರಾಶಿ ಸಿಂಹ ವ್ಯಕ್ತಿಗಳನ್ನು ಹೆಚ್ಚಾಗಿ ರಾಶಿಚಕ್ರದ ಹೊಳೆಯುವ ನಕ್ಷತ್ರಗಳೆಂದು ಪರಿಗಣಿಸಲಾಗುತ್ತದೆ. ಜೀವನ ಮತ್ತು ಶಕ್ತಿಯ ಮೂಲವಾದ ಸೂರ್ಯನಿಂದ ಆಳಲ್ಪಡುವ ಅವರು ನೈಸರ್ಗಿಕವಾಗಿ ಪ್ರಕಾಶಮಾನವಾದ ಮತ್ತು ಬೆಚ್ಚನೆಯ ಉಪಸ್ಥಿತಿಯನ್ನು ಹೊಂದಿರುತ್ತಾರೆ. ಅದು ಜನರನ್ನು ತಮ್ಮತ್ತ ಆಕರ್ಷಿಸುತ್ತದೆ. ಅವರು ನಾಯಕರ ಮತ್ತು ಪ್ರೀತಿಯ ಸ್ನೇಹಿತರನ್ನಾಗಿ ಮಾಡುವ ವಿಶಿಷ್ಟ ಸಕಾರಾತ್ಮಕ ಗುಣಲಕ್ಷಣಗಳ ಸಂಗ್ರಹವನ್ನು ಹೊಂದಿದ್ದಾರೆ. ಅವರು ನಾಯಕತ್ವದ ಸಾಮರ್ಥ್ಯದೊಂದಿಗೆ ಜನಿಸುತ್ತಾರೆ. ಸಿಂಹದ ಚಿಹ್ನೆಯು ಪ್ರತಿನಿಧಿಸುವಂತೆ ಅವರು ಧೈರ್ಯಶಾಲಿಗಳು, ಶೂರರು ಮತ್ತು ಆತ್ಮವಿಶ್ವಾಸವುಳ್ಳವರು. ಅವರು ಸಹಜವಾಗಿಯೇ ಸಂದರ್ಭಗಳಲ್ಲಿ ಮುಂದಾಳತ್ವ ವಹಿಸುತ್ತಾರೆ ಮತ್ತು ತಮ್ಮ ಸುತ್ತಮುತ್ತಲಿನವರ ಬಗ್ಗೆ ಆಳವಾದ ಜವಾಬ್ದಾರಿಯ ಭಾವನೆಯನ್ನು ಹೊಂದಿರುತ್ತಾರೆ. ಅವರು ಸವಾಲುಗಳಿಂದ ಹಿಂದೆ ಸರಿಯುವುದಿಲ್ಲ. ಅವರು ಧೈರ್ಯ ಮತ್ತು ದೃಢ ಸಂಕಲ್ಪದಿಂದ ಅಪಾಯಗಳನ್ನು ಎದುರಿಸುತ್ತಾರೆ. ಇದು ಇತರರನ್ನು ಪ್ರೇರೇಪಿಸುತ್ತದೆ ಮತ್ತು ಪ್ರಭಾವಿಸುತ್ತದೆ. ಅವರಿಗೆ ಹೆಚ್ಚಿನ ಸ್ವಾಭಿಮಾನವಿದ್ದು ಸುಲಭವಾಗಿ ನಿರುತ್ಸಾಹಗೊಳ್ಳುವುದಿಲ್ಲ. ಅವರ ಆತ್ಮವಿಶ್ವಾಸವು ಪ್ರಕಾಶಮಾನವಾಗಿದ್ದು, ತಂಡವನ್ನು ಮುನ್ನಡೆಸುವ ಅವರ ಸಾಮರ್ಥ್ಯಗಳಲ್ಲಿ ಇತರರು ವಿಶ್ವಾಸವಿಡುವಂತೆ ಮಾಡುತ್ತದೆ. ಅವರು ಗಮನ ಸೆಳೆಯುವುದನ್ನು ಅನುಭವಿಸಿ ಎಲ್ಲರ ಗಮನವನ್ನು ನಿರ್ವಹಿಸಲು ಆರಾಮವಾಗಿರುತ್ತಾರೆ. ಈ ಆತ್ಮವಿಶ್ವಾಸವು ಸಾಮಾನ್ಯ ಗುರಿಯತ್ತ ತಂಡವನ್ನು ಅಥವಾ ಗುಂಪನ್ನು ಪ್ರೇರೇಪಿಸಲು ಅವರಿಗೆ ಸಹಾಯ ಮಾಡುತ್ತದೆ. ಅವರು ಹೆಚ್ಚು ಮಹತ್ವಾಕಾಂಕ್ಷಿಯುಳ್ಳವರು ಮತ್ತು ಪ್ರೇರಿತರು. ಒಮ್ಮೆ ಅವರು ಗುರಿಯ ಮೇಲೆ ಮನಸ್ಸು ಮಾಡಿದರೆ ಅದನ್ನು ಅವರು ಉತ್ತಮ ದೃಢಸಂಕಲ್ಪ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಸಾಧಿಸುತ್ತಾರೆ. ಸಹಾನುಭೂತಿಯ ಹೃದಯ ಮತ್ತು ಜೀವನದ ಬಗ್ಗೆ ಗಾಢವಾದ ಪ್ರೀತಿಯನ್ನು ಹೊಂದಿರುತ್ತಾರೆ. ಅವರ ಪ್ರೀತಿಯು ಸಾಂಕ್ರಾಮಿಕವಾಗಿದೆ ಮತ್ತು ಅವರು ತಮ್ಮ ದೊಡ್ಡ ದಯೆಗಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು ತಮ್ಮ ಸಮಯ, ಗಮನ ಮತ್ತು ಸಂಪನ್ಮೂಲಗಳ ವಿಷಯದಲ್ಲಿ ಅತ್ಯಂತ ಉದಾರರಾಗಿದ್ದಾರೆ. ಅವರು ಆಗಾಗ್ಗೆ ಇತರರಿಗೆ ಸಹಾಯ ಮಾಡಲು, ವಿಶೇಷವಾಗಿ ದುರ್ಬಲವೆಂದು ಕಾಣುವವರಿಗೆ ತಮ್ಮ ದಾರಿಯಿಂದ ಹೊರಬರುತ್ತಾರೆ. ಅವರು ಬೆಚ್ಚಗಿನ ಹೃದಯದವರು ಮತ್ತು ಜನರನ್ನು ಬಹಳ ಸ್ವಾಗತಿಸುತ್ತಾರೆ. ಅವರು ಸಾಮಾಜಿಕ ಕೂಟಗಳನ್ನು ಇಷ್ಟಪಡುತ್ತಾರೆ ಮತ್ತು ಆಗಾಗ್ಗೆ ಪಾರ್ಟಿಯ ಕೇಂದ್ರಬಿಂದುವಾಗಿರುತ್ತಾರೆ. ಕೋಣೆಯನ್ನು ತಮ್ಮ ಶಕ್ತಿ ಮತ್ತು ಮೋಡಿಯಿಂದ ತುಂಬಿಸುತ್ತಾರೆ. ಅವರು ಆಶಾವಾದಿ ಚಿಂತಕರು. ಅವರು ಬಹುತೇಕ ಯಾವಾಗಲೂ ಯಾವುದೇ ಪರಿಸ್ಥಿತಿಯ ಸಕಾರಾತ್ಮಕ ಭಾಗವನ್ನು ನೋಡಬಲ್ಲರು ಮತ್ತು ಈ ಉತ್ಸಾಹಭರಿತ ಸೂರ್ಯನಂತಹ ಶಕ್ತಿಯು ಅವರ ಸುತ್ತಮುತ್ತಲಿನ ಎಲ್ಲರ ಮನೋಭಾವವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಅವರು ತಮ್ಮ ನಿಷ್ಠೆ ಮತ್ತು ಭಕ್ತಿಗಾಗಿ ಹೆಸರುವಾಸಿಯಾಗಿದ್ದಾರೆ. ಅವರು ಪ್ರೀತಿಸುವ ಜನರಿಗೆ ತೀವ್ರವಾಗಿ ಸಮರ್ಪಿತರಾಗಿರುತ್ತಾರೆ. ಯಾವುದೇ ಸಮಯದಲ್ಲಿ ತಮ್ಮ ಸ್ನೇಹಿತರು ಮತ್ತು ಪ್ರೀತಿಪಾತ್ರರನ್ನು ರಕ್ಷಿಸಲು ಮತ್ತು ಬೆಂಬಲಿಸಲು ನಿಲ್ಲುತ್ತಾರೆ. ಸೃಜನಾತ್ಮಕ ಮತ್ತು ಭಾವನೋದ್ರೇಕ ಅಭಿವ್ಯಕ್ತಿಶೀಲರು. ಅವರು ಭಾವೋದ್ರೇಕ, ಸೃಜನಶೀಲತೆ ಮತ್ತು ಸ್ವಯಂ ಅಭಿವ್ಯಕ್ತಿಯಿಂದ ತುಂಬಿರುತ್ತಾರೆ. ಅವರು ರಾಶಿಚಕ್ರದ ಪ್ರದರ್ಶಕರು ಮತ್ತು ಅವರು ಮಾಡುವ ಪ್ರತಿಯೊಂದರಲ್ಲೂ ತಮ್ಮ ಶೈಲಿಯನ್ನು ತುಂಬುತ್ತಾರೆ. ಅವರಿಗೆ ಸಾಕಷ್ಟು ಸೃಜನಶೀಲ ಶಕ್ತಿಯಿದೆ ಮತ್ತು ನಟನೆ, ಪ್ರದರ್ಶಕ ಕಲೆಗಳು ಅಥವಾ ಬೋಧಿಸುವಂತಹ ಕ್ಷೇತ್ರಗಳಲ್ಲಿ ಆಗಾಗ್ಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ. ಅವರು ಸಕಾರಾತ್ಮಕ ಮನರಂಜನೆ ರೀತಿಯಲ್ಲಿ ನಾಟಕೀಯರಾಗಿರುತ್ತಾರೆ. ಅವರಿಗೆ ಜನರನ್ನು ಆಕರ್ಷಿಸುವ ರಂಗಭೂಮಿಯ ಶೈಲಿ ಮತ್ತು ಮೋಡಿಯಿರುತ್ತದೆ. ಅವರು ಸ್ಪಷ್ಟವಾಗಿ ಮಾತನಾಡುವ ಮತ್ತು ಅಭಿವ್ಯಕ್ತಿಶೀಲರು ಎಂದು ಹೆಸರುವಾಸಿಯಾಗಿದ್ದಾರೆ. ಆಗಾಗ್ಗೆ ತಮ್ಮ ಭಾವನೆಗಳು ಮತ್ತು ಆಲೋಚನೆಗಳನ್ನು ಸಂವಹನ ಮಾಡಲು ಸರಿಯಾದ ಪದಗಳನ್ನು ಕಂಡುಕೊಳ್ಳುತ್ತಾರೆ. ಅವರಿಗೆ ಗೌರವ ಮತ್ತು ಘನತೆಯ ಬಲವಾದ ಪ್ರಜ್ಞೆಯಿರುತ್ತದೆ. ಅವರು ತಮ್ಮನ್ನು ತಮ್ಮ ಉನ್ನತ ಮಟ್ಟಕ್ಕೆ ಹಿಡಿದುಕೊಳ್ಳುತ್ತಾರೆ ಮತ್ತು ಗೌರವವನ್ನು ನಿರೀಕ್ಷಿಸುತ್ತಾರೆ, ಆದರೆ ಅವರು ಇತರರಿಗೆ ಗೌರವವನ್ನು ನೀಡಲು ಸಹ ತ್ವರಿತರಾಗಿರುತ್ತಾರೆ. ಅವರು ವಿನೋದ ಮತ್ತು ಲವಲವಿಕೆಯಿಂದ ಕೂಡಿರುತ್ತಾರೆ. ಅವರು ಜೀವನದ ಒಳ್ಳೆಯ ವಿಷಯಗಳನ್ನು ಅನುಭವಿಸಲು ಇಷ್ಟಪಡುತ್ತಾರೆ ಮತ್ತು ಅವರಿಗೆ ಅನ್ನಿಸಿದರೆ ತಮ್ಮ ಪ್ರೀತಿಪಾತ್ರರಿಗಾಗಿ ಸುಂದರ ಅದ್ಧೂರಿ ಕೆಲಸಗಳನ್ನು ಸ್ವಯಂಪ್ರೇರಿತವಾಗಿ ಮಾಡುತ್ತಾರೆ. ವೃತ್ತಿಪರ ಸವಾಲುಗಳು, ಅಹಂಕಾರ ಮತ್ತು ಪ್ರಾಬಲ್ಯ. ಕೆಲಸದ ಸ್ಥಳದಲ್ಲಿ ಸಿಂಹರಾಶಿಯವರ ಸಹಜ ನಾಯಕತ್ವವು ಕೆಲವೊಮ್ಮೆ ಅಧಿಕಾರಯುತವಾಗಿ ವರ್ತಿಸುವಿಕೆ ಮತ್ತು
ಅಹಂಕಾರಕ್ಕೆ ತಿರುಗಬಹುದು. ಇದು ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳೊಂದಿಗೆ ಘರ್ಷಣೆಯನ್ನು ಉಂಟುಮಾಡುತ್ತದೆ. ಮಾನ್ಯತೆ ಸಿಗದಿದ್ದಾಗ ಅವರು ಬಹಳ ಅಹಂಕಾರಿಗಳು ಮತ್ತು ಸ್ವಕೇಂದ್ರಿತರಾಗಿರುತ್ತಾರೆ. ಅತ್ಯುತ್ತಮವಾಗಿರಬೇಕು ಎಂಬ ಅವರ ಬಯಕೆಯು ಇತರರಿಗಿಂತ ತಮ್ಮನ್ನು ತಾವು ಶ್ರೇಷ್ಠರೆಂದು ನೋಡುವಂತೆ ಮಾಡುತ್ತದೆ. ಈ ಉಬ್ಬಿದ ಅಹಂಕಾರವು ಸಕಾರಾತ್ಮಕ ಟೀಕೆಗಳನ್ನು ಸ್ವೀಕರಿಸಲು ಅವರನ್ನು ವಿರೋಧಿಸುತ್ತದೆ. ಅವರು ನಿರಂತರ ಗಮನ ಮತ್ತು ಹೊಗಳಿಕೆಯನ್ನು ಬಯಸುತ್ತಾರೆ. ತಮ್ಮ ಕಠಿಣ ಪರಿಶ್ರಮಕ್ಕಾಗಿ ತಮ್ಮನ್ನು ನಿರ್ಲಕ್ಷಿಸಲಾಗಿದೆ ಅಥವಾ ಮೆಚ್ಚಿಲ್ಲ ಎಂದು ಅವರು ಭಾವಿಸಿದರೆ ಅವರು ಮೂಡಿ, ನಾಟಕೀಯ ಅಥವಾ ದ್ವೇಷಪೂರಿತರಾಗಬಹುದು. ಇದು ತಂಡದ ಸಾಮರಸ್ಯವನ್ನು ಹಾಳುಮಾಡುತ್ತದೆ. ಅವರು ಅತ್ಯಂತ ಪ್ರಬಲರು ಮತ್ತು ಆಧಿಪತ್ಯ ಚಲಾಯಿಸುವವರಾಗಬಹುದು. ತಂಡದ ವ್ಯವಸ್ಥೆಯಲ್ಲಿ ನಾಯಕತ್ವ ವಹಿಸಬೇಕು ಎಂಬ ಅವರ ಬಯಕೆಯು ಸೂಚನೆಗಳನ್ನು ಅನುಸರಿಸಲು ಅಥವಾ ಇತರರು ಗಮನ ಸೆಳೆಯಲು ಅವಕಾಶ ನೀಡಲು ಕಷ್ಟವಾಗುತ್ತದೆ. ತಮ್ಮ ಅಧಿಕಾರವನ್ನು ಪ್ರತಿಪಾದಿಸಲು ಅವರು ಅಧೀನ ಅಧಿಕಾರಿಗಳನ್ನು ಕಡೆಗಣಿಸಬಹುದು ಅಥವಾ ಸಹೋದ್ಯೋಗಿಗಳೊಂದಿಗೆ ವಾದಿಸಬಹುದು. ಅವರು ಜವಾಬ್ದಾರಿಗಳನ್ನು ಹಂಚುವುದರೊಂದಿಗೆ ಹೋರಾಡುತ್ತಾರೆ. ತಮ್ಮ ಮಾರ್ಗವೇ ಸರಿಯಾದ ಮಾರ್ಗ ಎಂದು ಅವರು ನಂಬುವುದರಿಂದ ಅವರು ಆಗಾಗ್ಗೆ ಎಲ್ಲವನ್ನೂ ತಾವೇ ಮಾಡಲು ಪ್ರಯತ್ನಿಸುತ್ತಾರೆ. ಇದು ಆಯಾಸಕ್ಕೆ, ಸೂಕ್ಷ್ಮ ನಿರ್ವಹಣೆಗೆ ಮತ್ತು ತಮ್ಮ ತಂಡದ ಸದಸ್ಯರ ಮೇಲಿನ ವಿಶ್ವಾಸದ ಕೊರತೆಗೆ ಕಾರಣವಾಗುತ್ತದೆ. ಅವರು ಬೇರೆಯವರ ಕೆಲಸಕ್ಕೆ ಕ್ರೆಡಿಟ್ ತೆಗೆದುಕೊಳ್ಳಬಹುದು. ಮೆಚ್ಚುಗೆಯ ಅಗತ್ಯದಿಂದ ಪ್ರೇರಿತರಾದ ಅವರು ವೃತ್ತಿಪರ ಸನ್ನಿವೇಶದಲ್ಲಿ ತಮ್ಮದೇ ಮಾನ್ಯತೆಯನ್ನು ಹೆಚ್ಚಿಸಲು ಇತರರ ಕೊಡುಗೆಗಳನ್ನು ತಿಳಿಯದೆ ಅಥವಾ ಉದ್ದೇಶಪೂರ್ವಕವಾಗಿ ಕಡಿಮೆ ಮಾಡಬಹುದು. ಹಣಕಾಸಿನ ತೊಂದರೆಗಳು, ದುಂದುಗಾರಿಕೆ ಮತ್ತು ಆತುರ. ಐಷಾರಾಮಿ ಮೇಲಿನ ಅವರ ಪ್ರೀತಿ ಮತ್ತು ಭವ್ಯವಾದ ಚಿತ್ರಣವನ್ನು ಕಾಪಾಡಿಕೊಳ್ಳುವ ಬಯಕೆಯು ಸಿಂಹರಾಶಿಯವರನ್ನು ಆಗಾಗ್ಗೆ ಹಣಕಾಸಿನ ವಿಷಯದಲ್ಲಿ ಅಜಾಗರೂಕ ಮತ್ತು ದುಂದುವೆಚ್ಚಗಾರರನ್ನಾಗಿ ಮಾಡುತ್ತದೆ. ಅವರು ಹೆಚ್ಚು ದುಂದುವೆಚ್ಚ ಮಾಡುವವರು. ತಮ್ಮ ರಾಜ ಸ್ಥಾನಮಾನವನ್ನು ಪ್ರತಿಬಿಂಬಿಸುವ ಐಷಾರಾಮಿ ಜೀವನ ಶೈಲಿಯನ್ನು ನಡೆಸುವ ಆಳವಾದ ಅಗತ್ಯವನ್ನು ಅವರು ಅನುಭವಿಸುತ್ತಾರೆ. ಇದರಿಂದಾಗಿ ಅವರು ಅಗತ್ಯಕ್ಕಲ್ಲದೆ ಪ್ರಭಾವ ಬೀರಲು ಮತ್ತು ತಮ್ಮ ಸಂಪತ್ತನ್ನು ಪ್ರದರ್ಶಿಸಲು ದುಬಾರಿ, ಉತ್ತಮ ಗುಣಮಟ್ಟದ ವಸ್ತುಗಳನ್ನು ಖರೀದಿಸುತ್ತಾರೆ. ಅವರು ಆರ್ಥಿಕವಾಗಿ ಆತುರದಿಂದ ವರ್ತಿಸಬಹುದು. ತಕ್ಷಣದ ತೃಪ್ತಿಯ ಬಯಕೆ ಅಥವಾ ದೊಡ್ಡ ಪಾರ್ಟಿಯನ್ನು ಏರ್ಪಡಿಸುವ ಅಥವಾ ಐಷಾರಾಮಿ ವಸ್ತುವನ್ನು ಖರೀದಿಸುವ ಆತುರದ ನಿರ್ಧಾರವು ಅವರ ಉಳಿತಾಯವನ್ನು ತ್ವರಿತವಾಗಿ ಖಾಲಿ ಮಾಡಬಹುದು, ಅವರನ್ನು ಸಾಲಕ್ಕೆ ಗುರಿಯಾಗಿಸುತ್ತದೆ. ಅವರು ಅಕ್ಕದವರು ಅಥವಾ ಬಡವರು ಎಂದು ಕಾಣುವುದನ್ನು ದ್ವೇಷಿಸುತ್ತಾರೆ. ಈ ವಿರೋಧವು ಸ್ನೇಹಿತರು ಮತ್ತು ಕುಟುಂಬದ ಮುಂದೆ ಔದಾರ್ಯ ಅಥವಾ ಐಶ್ವರ್ಯದ ನೋಟವನ್ನು ಕಾಪಾಡಿಕೊಳ್ಳಲು ತಮಗಿಲ್ಲದ ಹಣವನ್ನು ಖರ್ಚು ಮಾಡುವಂತೆ ಮಾಡಬಹುದು. ನಿರ್ಬಂಧಗಳನ್ನು ತಮ್ಮ ಸ್ಥಾನಮಾನಕ್ಕಿಂತ ಕೆಳಮಟ್ಟದವು ಎಂದು ಪರಿಗಣಿಸುವುದರಿಂದ ಅವರು ವಿರಳವಾಗಿ ಪರಿಣಾಮಕಾರಿಯಾಗಿ ಬಜೆಟ್ ಮಾಡುತ್ತಾರೆ. ಅವರು ಅತಿಯಾದ ಹಣಕಾಸಿನ ಅಪಾಯಗಳನ್ನು ತೆಗೆದುಕೊಳ್ಳಬಹುದು. ತಮ್ಮ ಅದೃಷ್ಟ ಮತ್ತು ವಿವೇಚನೆಯಲ್ಲಿ ವಿಶ್ವಾಸ ಹೊಂದಿದ ಅವರು ವಿಫಲಗೊಳ್ಳಲು ತಾವು ತುಂಬಾ ವಿಶೇಷ ಎಂದು ನಂಬಿ ಸರಿಯಾದ ವಿಮರ್ಶೆಯಿಲ್ಲದೆ ಅಪಾಯಕಾರಿ ಹೂಡಿಕೆಗಳು ಅಥವಾ ವ್ಯವಹಾರಗಳಿಗೆ ಧುಮುಕಬಹುದು. ವೈಯಕ್ತಿಕ ಜೀವನದ ಸವಾಲುಗಳು, ನಾಟಕೀಯ ಮತ್ತು ಹಠಮಾರಿ. ವೈಯಕ್ತಿಕ ಸಂಬಂಧಗಳು ಮತ್ತು ಕುಟುಂಬ ಜೀವನದಲ್ಲಿ ಸಿಂಹರಾಶಿಯವರ ಭಾವೋದ್ರೇಕವು ನಾಟಕೀಯತೆಗೆ ತಿರುಗಬಹುದು ಮತ್ತು ಅವರ ಬಲವಾದ ಇಚ್ಛೆಯು ಮಣಿಯದ ಹಠ ಆಗಬಹುದು. ಅವರು ಅತ್ಯಂತ ನಾಟಕೀಯ ಮತ್ತು ಅತಿಯಾದ ಭಾವೋದ್ರೇಕವಾಗಿರುತ್ತಾರೆ. ಅವರು ಸಣ್ಣ ಅನುಕೂಲತೆಗಳನ್ನು ದೊಡ್ಡ ರಂಗಮಂಚದ ಬಿಕ್ಕಟ್ಟುಗಳಾಗಿ ಪರಿವರ್ತಿಸುತ್ತಾರೆ. ತಮ್ಮ ಪಾಲುಗಾರರು ಮತ್ತು ಸ್ನೇಹಿತರಿಂದ ಸಹಾನುಭೂತಿ ಮತ್ತು ಗಮನವನ್ನು ಬಯಸುತ್ತಾರೆ. ಇದು ಅವರಿಗೆ ಹತ್ತಿರವಿರುವ ಜನರಿಗೆ ಆಯಾಸ ತರಬಹುದು. ಅವರು ಪ್ರಣಯ ಸಂಬಂಧಗಳಲ್ಲಿ ತೀವ್ರವಾಗಿ ಅಸೂಯೆಪಡುವವರು ಮತ್ತು ಸ್ವಾಧೀನಪಡಿಸಿಕೊಳ್ಳುವವರು. ತಮ್ಮ ಪಾಲುಗಾರರ ಪ್ರಪಂಚದ ಕೇಂದ್ರಬಿಂದುವಾಗಿರಬೇಕು ಎಂಬ ಅವರ ಆಳವಾದ ಅಗತ್ಯವು ತಮ್ಮ ಪಾಲುಗಾರರ ಗಮನಕ್ಕೆ ಯಾವುದೇ ಬೆದರಿಕೆಯನ್ನು ಗ್ರಹಿಸಿದರೆ ಅವರು ಅನುಮಾನ ಮತ್ತು ಬೇಡಿಕೆಯುಳ್ಳವರಾಗಿ ಬಿಡುತ್ತಾರೆ. ಅವರು ಬಹಳ ಹಠಮಾರಿ ಮತ್ತು ಹೊಂದಿಕೊಳ್ಳದವರು. ಒಮ್ಮೆ ಅವರು ಅಭಿಪ್ರಾಯವನ್ನು ರೂಪಿಸಿದರೆ ಅವರ ಮನಸ್ಸನ್ನು ಬದಲಾಯಿಸುವುದು ನಂಬಲಾಗದಷ್ಟು ಕಷ್ಟ. ಅವರು ಹೊಂದಾಣಿಕೆಯನ್ನು ದೌರ್ಬಲ್ಯದ ಸಂಕೇತವೆಂದು ಪರಿಗಣಿಸುತ್ತಾರೆ. ವೈಯಕ್ತಿಕ ವಿವಾದಗಳಲ್ಲಿ ಮಾತುಕತೆಗಳನ್ನು ಬಹುತೇಕ ಅಸಾಧ್ಯವಾಗುತ್ತದೆ. ಅವರು ನಿರಂತರ ಹೊಗಳಿಕೆಯನ್ನು ಬಯಸುತ್ತಾರೆ. ಅವರು ನಿಷ್ಠಾವಂತ ಸ್ನೇಹಿತರಾಗಿದ್ದರೂ
ಅವರ ಸಂಬಂಧಗಳು ಆಗಾಗ್ಗೆ ವಹಿವಾಟಿನಂತೆ ಆಗುತ್ತವೆ. ಇದು ಅವರ ಪಾಲುದಾರ ಅಥವಾ ಸ್ನೇಹಿತರು ಅವರನ್ನು ಎಷ್ಟು ದೃಢೀಕರಿಸುತ್ತಾರೆ ಮತ್ತು ಹೊಗಳುತ್ತಾರೆ ಎಂಬುದನ್ನು ಆಧರಿಸಿರುತ್ತದೆ. ಅವರು ಪ್ರಾಥಮಿಕ ಗಮನವಾಗಿಲ್ಲದ ಸಂಬಂಧದಲ್ಲಿರಲು ಅವರಿಗೆ ಕಷ್ಟವಾಗುತ್ತದೆ. ಅವರು ದೀರ್ಘಕಾಲದವರೆಗೆ ದ್ವೇಷವನ್ನು ಇಟ್ಟುಕೊಳ್ಳುತ್ತಾರೆ. ಅವರಿಗೆ ಅವಮಾನವಾಗಿದೆ, ಅಗೌರವವಾಗಿದೆ ಅಥವಾ ಅವರ ಹೆಮ್ಮೆ ನೋವಿನಿಂದ ಕೂಡಿದೆ ಎಂದು ಭಾವಿಸಿದರೆ ಅವರು ಆಳವಾಗಿ ನೋಯಿಸಬಹುದು ಮತ್ತು ಕ್ಷಮಿಸದಿರಬಹುದು. ಅವರು ತಪ್ಪಾಗಿದ್ದಾರೆ ಎಂದು ತಿಳಿದಿದ್ದರೂ ಸಹ ಅವರ ರಾಜಮನೆತನದ ಹೆಮ್ಮೆಯು ಕ್ಷಮೆಯಾಚಿಸಲು ಅವರಿಗೆ ಬಹಳ ಕಷ್ಟಕರವಾಗುತ್ತದೆ. ನನ್ನ ವಿಡಿಯೋಗಳನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯವಿಟ್ಟು ನನ್ನ ವಿಡಿಯೋಗಳನ್ನು ಇಷ್ಟಪಡಿ, ನನ್ನ ಚಾನೆಲ್ ಅನ್ನು ಹಂಚಿಕೊಳ್ಳಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.